ನಮಸ್ತೆ. 18-4-2025 ಶುಕ್ರವಾರ, ಕೃಷ್ಣ ಪಕ್ಷ ಅನ್ನುವ ಕರೆಯುವ ಚಂದ್ರ. ಈ ದಿನದ ಪ್ರಕಾರ ಬರುವಂಥ ವಿಶೇಷಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ಚಂದ್ರನು ಧನುಸು ರಾಶಿಗೆ ಬೆಳಗ್ಗೆ 8:20 ಹೋಗುತ್ತದೆ. ಅಂದರೆ ಧನುಸು ರಾಶಿ ಈ ಟೈಮ್ಗೂ ಸ್ಟಾರ್ಟ್ ಆಗುತ್ತದೆ. ಅಲ್ಲಿಯವರೆಗೂ ವೃಶ್ಚಿಕ ರಾಶಿ. ಇವತ್ತು ಪಂಚಮಿ ತಿಥಿ. ಇದು 17 ಅವರ್ಸ್, ಅಂದರೆ ಸಂಜೆ 5:07:30 ಪಂಚಮಿ ಇದೆ, ಅಂದರೆ 5ನೇ ತಿಥಿ ಇದೆ. ಆನಂತರ ಷಷ್ಠಿ ತಿಥಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ. ಜ್ಯೇಷ್ಠಕ್ಕೆ ಕೇಟೆ ಇಂಥ ಒಂದು ಹೆಸರು ಕೂಡ ಇದೆ. ಬೆಳಿಗ್ಗೆ 6:10 8:20:44 ಈ ಜ್ಯೇಷ್ಠ ನಕ್ಷತ್ರವಿದೆ. ಆನಂತರ ಮೂಲ ನಕ್ಷತ್ರ ಸ್ಟಾರ್ಟ್. ಜ್ಯೇಷ್ಠ ನಕ್ಷತ್ರ ಇರುವವರೆಗೂ ಇವತ್ತಿನ ದಿನದಲ್ಲಿ, ಅಂದರೆ ಬೆಳಿಗ್ಗೆ 6:10 8:21 ಕಾರ್ಯನಾಶ ಅಂತ ಇರೋದರಿಂದ ಯಾವ ಕಾರ್ಯಕ್ಕೂ ಇದು ಉಪಯೋಗ ಇಲ್ಲ. ಅದರಿಂದಾಗಿ 8:21 ಮೇಲೆ ಬರುವಂಥ ಮೂಲ ನಕ್ಷತ್ರ ಅಮೃತ, ಸ್ಥಿರ, ಕಾರ್ಯಲಾಭ ಈ ರೀತಿ ಯೋಗ ಕೊಡೋದರಿಂದ ಇವತ್ತು ದಿನದಲ್ಲಿ ಶುಭ ಸಮಯ ಅಂತಂದರೆ ಖಂಡಿತವಾಗಿ 8:21 ಮೇಲೆ, ಅಂದರೆ ಬೆಳಗ್ಗೆ AM ಅಲ್ಲಿ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಆದರೂ ನಕ್ಷತ್ರ ಪಾದಗಳನ್ನು ಕೊಡ್ತೀವಿ ಮತ್ತು 100% ಒಳ್ಳೆ ಟೈಮ್, 100% ಕೆಟ್ಟ ಟೈಮು ಅಂತ ತಗೊಳ್ಳೋಣ. ಎಲ್ಲ ನಕ್ಷತ್ರದವರೆಗೂ, ಎಲ್ಲ ರಾಶಿಯವರೆಗೂ 8:21 ಶುಭವಲ್ಲ, ಅಶುಭ. ಇವತ್ತಿನ ಬೇರೆ ವಿಷಯಕ್ಕೆ ಹೋದರೆ 6:10 ಸೂರ್ಯೋದಯ. ನಾವು ಫಸ್ಟೇ ಹೇಳಿದ್ವಿ 8:21 ಜ್ಯೇಷ್ಠ ನಕ್ಷತ್ರವಿದೆ, ಆಮೇಲೆ ಮೂಲ ನಕ್ಷತ್ರ ಅಂತ. ಹಂಗಾಗಿ 8:21 ಜ್ಯೇಷ್ಠ ನಕ್ಷತ್ರ ಇರುವವರೆಗೂ ವೃಶ್ಚಿಕ ರಾಶಿ, ಆಮೇಲೆ ಧನುಸ್ಸು. ಬೆಳಿಗ್ಗೆ 6:10 8:21 ಜ್ಯೇಷ್ಠ ನಕ್ಷತ್ರದ 4ನೇ ಪಾದ ವೃಶ್ಚಿಕ ರಾಶಿ. ಆನಂತರ ಮಧ್ಯಾಹ್ನ 2:53 ಮೂಲ ನಕ್ಷತ್ರ 1ನೇ ಪಾದ ಧನುಸು ರಾಶಿ. ಇಲ್ಲಿಂದ ಧನುಸು ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ 2:53 ಮೇಲೆ ರಾತ್ರಿ 9:24 ಮೂಲ ನಕ್ಷತ್ರ 2ನೇ ಪಾದ ಧನುಸ್ಸು. ಆನಂತರ ರಾತ್ರಿ 12 ಗಂಟೆ ದಾಟಿ ಲೇಟ್ ನೈಟ್ 3:54 ಮೂಲ ನಕ್ಷತ್ರ 3ನೇ ಪಾದ. ಆನಂತರ ಅಂತಂದರೆ 3:54 ಮೇಲೆ ಫುಲ್ಲು ಮೂಲ ನಕ್ಷತ್ರವೇ ಇದೆ, 4ನೇ ಪಾದ. ನಾಳೆನೂ ಅದೇ 4ನೇ ಪಾದವಿದೆ. ಆದ್ದರಿಂದ ಮತ್ತೆ ಇವತ್ತಿನ ವಿಷಯಕ್ಕೆ ನಾವು ಬರೋಣ. ಇವತ್ತಿನ ದಿನದಲ್ಲಿ, ಅಂದರೆ 18ನೇ ತಾರೀಕಲ್ಲಿ ಈ ರೀತಿ ಬೆಳಿಗ್ಗೆ 8:21 ದೋಷ ಇದೆ ಅಂತಂದರೆ ನಾಳೆ ಪೂರ್ತಿಯ ದಿನ ಶುಭವಾಗಿದೆ. ಆದರೂ ನಾಳೆ ಶನಿವಾರ ಅಲ್ವಾ, ಅದೊಂದು ಮಾತ್ರ ಯೋಚನೆ ಮಾಡಿಕೊಳ್ಳಿ. ಇವತ್ತಿನ ದಿನದಲ್ಲಿ ಮತ್ತಷ್ಟು 100% ಒಳ್ಳೆಯ ಕೆಟ್ಟ ಟೈಮ್ಗಳನ್ನ ನೋಡೋಣ, ಶುಭ ಅಶುಭಗಳನ್ನ ನೋಡ್ಬಿಡೋಣ. ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ಒಂದೊಂದು ಟೈಮು ಒಂದೊಂದು ರೀತಿಯಲ್ಲಿರುತ್ತದೆ. ಬೆಳಿಗ್ಗೆ 6:10 7:45 ಇರೋದರಲ್ಲಿ ಶುಭ ಸಮಯ, ಆದರೂ ಅದನ್ನು ಬಿಟ್ಬಿಡಿ. 8:23 8:37 ಶುಭ ಸಮಯವಾದರೂ ಖಂಡಿತವಾಗಿಯೂ ಇದು ಶುಭ ಸಮಯವೇ. ಯಾಕೆಂದರೆ 8:21 ದಾಟಿದಾಯಿತು. ಮತ್ತು ಬೆಳಿಗ್ಗೆ 9:31 10:44 ಶುಭವಾಗಿದೆ. 12:25 ಮಧ್ಯಾಹ್ನ 3:27 ಶುಭವಾಗಿದೆ. ಸಂಜೆ 6:47 10:29 ಶುಭವಾಗಿದೆ. ರಾತ್ರಿ 12:40 ಲೇಟ್ ನೈಟ್ 3:10 ಶುಭವಾಗಿದೆ. ಬೆಳಗಿನ ಜಾವ 4:40 ಮೇಲೆ ಶುಭವಾಗಿದೆ. ಅದರಲ್ಲೂ ಮಧ್ಯಾಹ್ನ 12:25 ಮೇಲೆ ತಗೊಂಡ್ರೆ ಆ ಸಮಯದಲ್ಲಿ ಇರುವಂಥ ಯೋಗ ಏನು ಅಂದರೆ ಅಮೃತ ಯೋಗ ಇರೋದರಿಂದ ಶುಭವಾಗಿದೆ, ಎಲ್ಲವೂ ಅನುಕೂಲ ಆಗುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಕೆಲವು ಕಾರ್ಯಗಳಿಗೆ. ಆದರೆ ಕೆಲವರು ಮೂಲ ನಕ್ಷತ್ರ ಅಂದರೆ ಭಯಪಡ್ತಾರೆ. ಮೂಲ ನಕ್ಷತ್ರ ಶುಭ ನಕ್ಷತ್ರ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ನೀವು ನೋಡಿರ್ಬೋದು ಕೆಲವರು. ನಾವು ನೋಡುವಂಥದ್ದು ಏನು ಅಂತಂದರೆ ಪಂಚ ಅಂಗಗಳು ಅನ್ನುವ
ಕೆಲವು ವಿಷಯಗಳೆಲ್ಲ ನೋಡುತ್ತೀವಿ. ಅದೇ ಸಮಯದಲ್ಲಿ ಅವರವರ ನಕ್ಷತ್ರಕ್ಕೆ ತಾರಾ ಮತ್ತು ಚಂದ್ರಬಲವನ್ನು ನೋಡಿಬಿಡೋಣ. ಇವತ್ತಿನ ದಿನದಲ್ಲಿ ಅಂತಂದರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ಇವತ್ತಿನ ದಿನ 8:21ವರೆಗೂ ಅಶುಭವಾಗಿದೆ. ಆದರೂ ಅಶ್ವಿನಿ ನಕ್ಷತ್ರದವರಿಗೆ ಪರವಾಗಿಲ್ಲ. ಆನಂತರನೂ ಮೋಸವಿಲ್ಲ. ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ 8:21ವರೆಗೂ ಶುಭವಾಗಿದೆ. ಮಿತ್ರತಾರೆ, ಆನಂತರನೂ ಪರಮ ಮಿತ್ರಧಾರೆಯಾಗಿದೆ. ಆದ್ದರಿಂದ 8:21ನ ಮೇಲೆ ನಿಮ್ಮ ಕಾರ್ಯಗಳನ್ನು ಮಾಡಿಸ್ಕೋಬೋದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ 8:21ನ ಮೇಲೆ ಮಿತ್ರಧಾರೆಯು ಶುಭವೂ ಉಂಟು. ಕೃತಿಕಾ ನಕ್ಷತ್ರ ವೃಷಭರಾಶಿ ಮಿತ್ರತಾರೆ ಇದೆ, ಸ್ವಲ್ಪ ಆರೋಗ್ಯ ಕಡೆ ನೋಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭರಾಶಿ ಅನುಕೂಲವಿದೆ, ಸುಖವಿದೆ. ಇದೆಲ್ಲ 8:21ವರೆಗೆ ಮಾತ್ರ. ಆದರೆ ಜನರಾಗಿ ಕೆಟ್ಟೋ ಸಮಯ ಅಂತಂದರೆ ಖಂಡಿತ ಅದನ್ನು ಉಪಯೋಗಿಸಬೇಡಿ. ಹಾಗಾಗಿ ಇವತ್ತು 8:21ವರೆಗೂ ಯಾರಿಗೂ ಸರಿಯಾಗಿರಲ್ಲ. ಆ ನಂತರ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ 8:21ನ ಮೇಲೆ ಅನುಕೂಲವಿದೆ. ಕಾರ್ಯಗಳಲ್ಲಿ ಇರುವಂಥ ಸ್ವಲ್ಪ ದೋಷಗಳು ದೂರವಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ನಾವು ಹೇಳಿದಂಥದ್ದು ವೃಷಭರಾಶಿ, ಮಿಥುನ ರಾಶಿ 2 ಇದೆ. ವೃಷಭರಾಶಿಗೆ 8:21 ಮೇಲೆ ಶುಭವಾಗಿದೆ. ಮಿಥುನ ರಾಶಿಗೆ ಖಂಡಿತವಾಗಿ 8:21 ಮೇಲೆ ಅನುಕೂಲ, ಸುಖವು ಅಂದರೆ ಅನುಕೂಲವೂ ಇದೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ ನಿಮಗೆ 8:21ನ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ, ಸಮಯ ನೋಡ್ಕೊಂಡು ಮಾಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿಯೂ 8:21ನ ಮೇಲೆ ಅನುಕೂಲಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 8:21ನ ಮೇಲೆ ಆರೋಗ್ಯ ಉಂಟು, ಶತ್ರು ನಾಶವಿಲ್ಲ. ಅಂದರೆ ಶತ್ರುಗಳಿಂದ ನಮಗೂ ತೊಂದರೆ ಇಲ್ಲ, ಅರೆ ಶತ್ರುಗಳಿಗೂ ದೋಷ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 8:21ನ ಮೇಲೆ ವಿಪತ್ತು, ಏಟು ಗಾಯಗಳೆಲ್ಲ ಆಗುತ್ತದೆ, ಹುಷಾರಾಗಿರಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತು 8:21ನ ಮೇಲೆ ಸಂಪತ್ತು, ಶತ್ರುನಾಶ. ಹಾಗಾಗಿ ಶುಭಕರವಾಗಿದೆ ಇವತ್ತಿನ ದಿನ ನಿಮಗೆ. ಈ ಸಮಯದ ಮೇಲೆ ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ. ಇದೆಲ್ಲ ಈ ದಿನಕ್ಕೆ. ಮಖಾ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿಯೂ ಜನ್ಮತಾರೆಯಾಗಿರೋದ್ರಿಂದ ತಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ತಾರೆಯಾಗಿ ಮಿತ್ರರಿಂದ ಸಹಾಯ ಉಂಟು. ಹಿರಿಯರು ಗುರುಗಳ ಆಶೀರ್ವಾದದಿಂದ ಕೆಲವು ಕಾರ್ಯಗಳು ಶುಭಕರವಾಗಿ ಆಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ 8:21ನ ಮೇಲೆ ಮಿತ್ರಧಾರೆ, ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಮಿತ್ರಧಾರೆ ಇದೆ. ಅಂದರೆ 8:21ನ ಮೇಲೆ ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಗ್ಯಾಸ್ ಟ್ರಬಲ್ ಎಲ್ಲ ಹೋಗ್ಬಿಡ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 8:21ನ ನಂತರ ಟೆನ್ಷನ್ ಇದೆ, ಅಂದರೆ ಹಿಂಸೆ ಇದೆ, ರೋಗ ಭಯ ಉಂಟು. ಬೆಳಗ್ಗೆ ತಗೊಳ್ಳುವ ಸರಿಯಾದ ಮೆಡಿಸಿನ್ನ ಕರೆಕ್ಟ್ ಟೈಮ್ಗೆ ತಗೊಳ್ಳಿ. ಚಿತಾ ನಕ್ಷತ್ರ ಕನ್ಯಾ ರಾಶಿ 8:21ನ ಮೇಲೇ ಶುಭಕರವಾಗಿರೋದು. ನಿಮ್ಮ ಕಾರ್ಯಗಳು ಸಹಜವಾಗಿ ಅನುಕೂಲವಾಗಿ ಆಗುತ್ತದೆ. ಚಿತಾ ನಕ್ಷತ್ರ ತುಲಾರಾಶಿ ಖಂಡಿತವಾಗಿ 8:21ನ ಮೇಲೆ ಲಾಭ ಹೆಚ್ಚಾಗುತ್ತದೆ. ಹಾಗಾಗಿ ಇವತ್ತು ಲಾಭದ ಬಗ್ಗೆ ಪ್ಲ್ಯಾನ್ ಮಾಡ್ಕೋಬೋದು, ಅನುಕೂಲ ಆಗುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಆರೋಗ್ಯ ಉಂಟು, ಧನಹಾನಿ ಇದೆ. ಇದು ಬೆಳಿಗ್ಗೆ 8:21ನ ಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ. ಯಾಕೆಂದರೆ ಅಷ್ಟು ಸಕ್ಸಸ್ ಕಾಣಿಸಲಿಲ್ಲ. ದೇವರ ಅನುಗ್ರಹದಿಂದ ಸರಿಯಾದರೆ ಓಕೆ. ವಿಶಾಖ ನಕ್ಷತ್ರ ತುಲಾರಾಶಿ ಖಂಡಿತವಾಗಿ 8:21ನ ನಂತರ ಕ್ಷೇಮ ಉಂಟು, ಅಂದರೆ ಆರೋಗ್ಯ ಉಂಟು, ಲಾಭವು ಹೆಚ್ಚಾಗುತ್ತದೆ. ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ 8:21ನ ಮೇಲೆ ಕ್ಷೇಮವಿದೆ. ಆದರೆ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಅದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ವಿಪತ್ತು ಉಂಟು, ಧನಹಾನಿಯೂ ಕಾಣುತ್ತದೆ. ಸ್ವಲ್ಪ ಗಮನ ಕೊಡೋದು ಉತ್ತಮ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಅದು ನೋಡೋಕ್ಕೆ ಮುಂಚೆ ಅನುರಾಧ, ಜ್ಯೇಷ್ಠ,
ಅನುರಾಧ ದೇವಗಣ, ಜ್ಯೇಷ್ಠ ನಕ್ಷತ್ರ ರಾಕ್ಷಸಗಣ. ಈ ಜ್ಯೇಷ್ಠ ನಕ್ಷತ್ರದವರಿಗೆ ಇವತ್ತು 8:21 ಮೇಲೆ ಸಂಪತ್ತು ಅಂದರೆ ಅನುಕೂಲವಿದೆ, ಆದ್ದರಿಂದ ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಇವತ್ತು 8:21 ಮೇಲೆ ಆರೋಗ್ಯ ಚೇತರಿಸ್ಕೊಳ್ತೀರಾ. ಸ್ವಲ್ಪ ಜನ್ಮತಾರೆ ಅಂತಿದೆ, ಹಂಗಾಗಿ ಇದು 8:21 ಮೇಲೆ ಸ್ಟಾರ್ಟ್ ಆಗುತ್ತದೆ. 8:21 ಮೇಲೆ ನಾವು ಕೊಟ್ಟಿರುವ 100% ಒಳ್ಳೆಯ ಟೈಮ್ನ ನೋಡ್ಕೊಳ್ಳಿ. ಈ ನಮ್ಮವರು ಯಾರೋ ಫೋನ್ ಮಾಡಿದ್ರು, ಮಧ್ಯಾಹ್ನ ಆ ಸಮಯಕ್ಕೆ ಅಂದರೆ ಅಮೃತ ಗಳಿಗೆ ಇರೋದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಶುಭಕರವಾಗಿದೆ ಈ ದಿನ. 8:21 ಮೇಲೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ, ಶುಭವಾಗಿದೆ. ಆರೋಗ್ಯದಲ್ಲೂ ಕೂಡ ಚೇತರಿಸ್ಕೊಳ್ತೀರಾ, ಆದ್ದರಿಂದ ಶುಭ ದಿನವಿದೆ ನಿಮಗೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, 2, 3, 4ನೇ ಪಾದಗಳು. ಮಿತ್ರಧಾರೆಯು ಸ್ವಲ್ಪ ವ್ಯಯ ಉಂಟು, ವ್ಯಯ ಮಾತ್ರ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, 8:21 ಮೇಲೆ ಶುಭಕರವಾಗಿಲ್ಲ, ಟೆನ್ಷನ್ ಇದೆ. ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ, 8:21 ಮೇಲೆ ಅನುಕೂಲವೇ, ಆದರೆ ವ್ಯಯವೂ ಕೂಡಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಅನುಕೂಲವಿಲ್ಲದ ದಿನವಿದು, ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಪೂರ್ವಾಷಾಢ ನಕ್ಷತ್ರ ಅದೆಲ್ಲ ಮುಗಿದೋಯ್ತು. ಮೂಲ ನಕ್ಷತ್ರಕ್ಕಿಂತ ಪೂರ್ವಾಷಾಢ ಇನ್ನು ಸ್ವಲ್ಪ ಬೆಸ್ಟು ಅಂತ ಹೇಳಿದ್ದೀವಿ. ಈಗ ನಾವು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಬರೋಣ. ಇದರಲ್ಲಿ 1, 2, 3 ಪಾದಗಳು ಕುಂಭರಾಶಿಯಲ್ಲಿ ಬರುತ್ತದೆ. ನಿಮಗೆ ಈ ದಿನ ಖಂಡಿತವಾಗಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ, 4ನೇ ಪಾದ, ಆರೋಗ್ಯ ಉಂಟು, ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ, ಚಿಂತೆಯನ್ನು ಬಿಟ್ಬಿಡಿ. ಯಾಕೆಂತಂದರೆ ವಿಪತ್ತು ಅಂತ ಇರೋದರಿಂದ, ಅಂದರೆ ಏಟು ಗಾಯಗಳು ಅಂತ ಇರೋದರಿಂದ ಎಚ್ಚರವಾಗಿರಬೇಕಾಗ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.